ನೀವಿಟ್ಟಿರುವ ಈ ಸಾಕ್ಷಿಯ ಮೂಲಕ ದೇವರೇ ನಾವು ಸತ್ಯವೇದದಿಂದ ಕೆಲವು ಕಾರ್ಯಗಳನ್ನ ಕಲಿಯಲು ನೀವು ಸಹಾಯ ಮಾಡಿ. ದೇವರೇ, ನಿಮ್ಮ ಹೃದಯವನ್ನು ನಾವು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡಿ. ದೇವರೇ, ಈ ದಿನ ಪೂರ್ತಿ ನಮ್ಮ ಜೊತೆ ನೀವಿದ್ದು ನಿಮ್ಮ ಪರಿಶುದ್ಧಾತ್ಮನ ಹಸ್ತದಿಂದ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ನಿಮ್ಮ ಚಿತ್ತವನ್ನೇ ಮಾಡುವುದು ನಮ್ಮ ಆಸೆಯಾಗಿದೆ. ದೇವರೇ, ಅದು ಮಾಡೋದಕ್ಕೆ ನಮ್ಗೆ ಶಕ್ತಿಯನ್ನು ಕೊಡಿ. ಪರಿಶುದ್ಧಾತ್ಮನ ತುಂಬಿಸಿ ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ, ಆಮೆನ್. ಎಲ್ಲರಿಗೂ ಕರ್ತನಾಮದಲ್ಲಿ ಸ್ತೋತ್ರ. ಈ ದಿನದಲ್ಲಿ ನಾವು ಇಸಬೆಲ್ ಥಾರ್ನ್ಬರ್ಗ್ ಎಂಬ ಒಂದು ಸಿಸ್ಟರ್ನ ಕುರಿತು ನಾವು ಬಂದು ನೋಡಲಿದ್ದೇವೆ. ಅವ್ರು ಏನು ಮಾಡಿದ್ರು, ಆ್ಯಕ್ಚುಲಾಗಿ ಅವ್ರು ಬಂದು ಭಾರತ ದೇಶಕ್ಕೆ ಬಂದು ಸೇವೆಯನ್ನು ಮಾಡಿದ್ರು. ಸೊ ಅವ್ರು ಎಂಥ ಸೇವೆ ಮಾಡಿದ್ರು, ಹೇಗೆ ಮಾಡಿದ್ರು, ಇವತ್ತು ಹೆಂಗಿದೆ ಆ ಸೇವೆ ಎಂಬುದನ್ನು ಕುರಿತು ನಾವು ನೋಡೋಣ. ಸೊ ನಾನೇನು ಮಾಡ್ತೀನಿ ಅಂದರೆ, ಇವಾಗ ಸ್ವಲ್ಪ ಚರಿತ್ರೆಯಲ್ಲಿ ಜಾಸ್ತಿ ಬಂದು ಇವ್ರ ಬಗ್ಗೆ ಇಲ್ಲ, ಬಟ್ ಎಷ್ಟಿದೆಯೋ ಅದನ್ನ ಅವ್ರು ಏನು ಮಾಡಿದ್ರು ಅದನ್ನ ಮಾತ್ರ ಹೇಳ್ಬಿಟ್ಟು, ಆಮೇಲೆ ಅದ್ರ ಮೂಲಕ ದೇವ್ರು ಬಂದು ಹೇಗೆ ಅನ್ಯಾಯವನ್ನು ನೋಡ್ತಾರೆ, ಅನ್ಯಾಯದ ಬಗ್ಗೆ ಇವತ್ತು ನಾವು ನೋಡೋಣ. ಓಕೆ, ಸೊ ಇವ್ರ ಹೆಸರೇ ಬಂದು ಇಸಬೆಲ್ ಥಾರ್ನ್ಬರ್ಗ್ ಎಂಬುದಾಗಿ ಅಮೆರಿಕ ದೇಶದಲ್ಲಿ ಜನಿಸಿದ್ರು. 1840ರಲ್ಲಿ ಒಂದು ಒಳ್ಳೆ ದೇವ್ರನ್ನ ಆರಾಧನೆ ಮಾಡೋ ಕುಟುಂಬದಲ್ಲಿ ಬೆಳೆದ್ರು. ಇವ್ರ ಅಣ್ಣ ಬಂದು ಏನು ಮಾಡಿದ್ರು, ಭಾರತ ದೇಶಕ್ಕೆ ಮಿಷನರಿಯಾಗಿ ಬಂದಿದ್ರು ಇವ್ರ ಅಣ್ಣ, ಇವ್ರು ಬರಕ್ ಮುಂಚೆ. ಸೊ ಬಂದಿರೋದ್ರಿಂದ ಕಾರಣದಿಂದ ಇವ್ರಿಗೆ ಭಾರತ ದೇಶದ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಸೊ ಅವ್ರ ಅಣ್ಣ ಬಂದಿರೋ ಕಾರಣದಿಂದ ಇವ್ರೇನ್ ಮಾಡ್ತಾ ಇದ್ರೆ, ಅವ್ರಿಗೂ ಆಸೆ ಬಂದು ದೇವ್ರಿಗಾಗಿ ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಬಂದು ಅಮೆರಿಕ ದೇಶದಲ್ಲಿ ಅವ್ರ ಪ್ರಯಾಣಕ್ಕಾಗಿ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಅವ್ರು ಬಂದು ಭಾರತ ದೇಶಕ್ಕೆ ಬಂದರು. ಸೊ ಇಲ್ಲಿ ಲಾಹೋರ್ ಎಂಬುದಾಗಿ, ಇವಾಗ ಬಂದು ಮೊದಲು ಲಾಹೋರ್ ಎಂಬುದಾಗಿ ಪಾಕಿಸ್ತಾನಲ್ಲಿದೆ, ಬಟ್ ಅದು ಇಂಡಿಯಾ ದೇಶಕ್ಕೆ ಎಲ್ಲ ಸೇರಿದ್ದು, ಒಂದೇ ದೇಶವಾಗಿತ್ತು. ಸೊ ಅಲ್ಲಿ ಬಂದು ಆಮೇಲೆ ಅಲ್ಲಿಂದ ಲಕ್ನೋ, ಇವಾಗ ಬಂದು ಉತ್ತರ ಪ್ರದೇಶ್ ಆ ಕಡೆ ಬಂದು 1869ರಲ್ಲಿ ಬಂದರು. ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಟೀಚರ್ ಆಗಿದ್ರು. ಅಲ್ಲಿ ಅವರು ಗಮನಿಸ್ತಾ ಇದ್ರು, ಹೆಣ್ಮಕ್ಳಿಗೆ ವಿಶೇಷವಾಗಿ ಒಳ್ಳೆ ಓದೋದಕ್ಕೆ ಅಗತ್ಯ ಇರಲಿಲ್ಲ, ಅವ್ರಿಗೆ ಬಂದು ಎನ್ಕರೇಜ್ ಮಾಡ್ತಾನೂ ಇರಲಿಲ್ಲ, ಜೊತೆಗೆ ಅವ್ರಿಗೆ ಫೆಸಿಲಿಟೀಸು ಇಲ್ಲ ಹೆಣ್ಮಕ್ಳಿಗೆ. ಸೊ ಅವಾಗ ಏನು ಮಾಡಿದ್ರು, ಒಂದು ಚಿಕ್ಕ ಸ್ಕೂಲ್ ಒಂದು ಸ್ಟಾರ್ಟ್ ಮಾಡಿದ್ರು. ಅಲ್ಲಿರೋ ಮಕ್ಕಳನ್ನ ನೋಡ್ಬಿಟ್ಟು, ಅಲ್ಲಿರೋ ಅವರ ಪರಿಸ್ಥಿತಿ ನೋಡ್ಬಿಟ್ಟು, ಆ ಪರಿಸ್ಥಿತಿ ಹೆಂಗಿತ್ತು ಅಂತ ನಾನು ಹೇಳ್ತೀನಿ, ಬಟ್ ಅವ್ರು ಸ್ಟಾರ್ಟ್ ಮಾಡಿ 6 ಮಕ್ಕಳು ಇಟ್ಟು ಆ ಸ್ಕೂಲ್ನ ಸ್ಟಾರ್ಟ್ ಮಾಡಿದ್ರು. ಇವತ್ತು ಕೂಡ ಆ ಸ್ಕೂಲ್ ಇದೆ, ಇವತ್ತು ಕೂಡ ಸ್ಕೂಲ್ ಅಂತೀನಿ, ಆ ಕಾಲೇಜ್ ಆಗಿದೆ ಈಗ ಇವತ್ತು, ಇಲ್ಲ ಡಿಗ್ರಿ ಕಾಲೇಜು ಎಲ್ಲ ಸ್ಕೂಲ್ ಎಲ್ಲ ಇದೆ ಇವಾಗ. ಅದ್ರ ಹೆಸರು ಬಂದು ಲಕ್ನೋ ಕ್ರಿಶ್ಚಿಯನ್ ಕಾಲೇಜ್ ಅಂತ ಇದೆ, ಇವತ್ತು ಕೂಡ ಇದೆ ಲಕ್ನೋವಲ್ಲಿ. ನಾನು ನಿನ್ನೆ ಕೂಡ ಚೆಕ್ ಮಾಡ್ತಾ ಇದ್ದೆ, ಇನ್ನೂ ನಡೀತಿದೆ ಆ ಸ್ಕೂಲ್, ಆ ಕಾಲೇಜ್, ಸಾರಿ. ಸೊ ಅದರಿಂದ 150 ವರ್ಷ ಬಿಟ್ಟರು ಕೂಡ ಆ ಕಾರ್ಯ ಬಂದು ಇನ್ನೂ ನಡೀತಿದೆ, ಆ ಕಾಲೇಜ್ ಬಂದು ನಡೀತಿದೆ. ಸೊ ದೇವ್ರಿಗೆ ಸ್ತೋತ್ರ. ಸೊ ಇವ್ರನ್ನ ದೇವ್ರು ಬಂದು ಇಟ್ಟು, ದೇವ್ರು ಬಂದು ಇವ್ರಿಗೆ ಭಾರನ ಕೊಟ್ಟು ಆ ಸೇವೆನ ಸ್ಟಾರ್ಟ್ ಮಾಡ್ಬೇಕೆಂಬುದಾಗಿ ಚಿಕ್ಕದಾಗಿ 6 ಹೆಣ್ಮಕ್ಳು ಇಟ್ಟು ಸ್ಟಾರ್ಟ್ ಮಾಡಿದ್ರು. ಸೊ ಕೊನೆಯದಾಗಿ ಏನಾಯ್ತು ಅಂದ್ರೆ, ಲಾಸ್ಟಲ್ಲಿ ಅವ್ರು ಬಂದು ಭಾರತ ದೇಶದಲ್ಲೇ ಇದ್ರು, ಅವಾಗವಾಗ ವಾಪಸ್ ಹೋಗಿ ಬರ್ತಾ ಇದ್ರು. ಯಾಕಂದ್ರೆ ಆ ಸ್ಕೂಲ್ಗೆ ಅವಾಗೆಲ್ಲ ಯಾರು ಫೀಸ್ ಕಟ್ತಾ ಇರಲಿಲ್ಲ ಅಲ್ಲ. ಸೊ ಅದಕ್ಕೆ ಬಂದು ಇವರೇ ಬಂದು ಫಂಡ್ಸ್ ಕಲೆಕ್ಟ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ಅಮೆರಿಕ ದೇಶಕ್ಕೆ ಹೋಗಿ ಫಂಡ್ಸ್ ತಗೊಂಡ್ಬಂದು ತಿರ್ಗಾ ವಾಪಸ್ ಬಂದು ತಿರ್ಗಾ ಇಲ್ಲಿ ನಡೆಸ್ತಾ ಇದ್ರು ಸ್ಕೂಲ್ನ. ಈ ಥರ ನಡೆಸಿ ಅನೇಕ ಹೆಣ್ಮಕ್ಳ ಜೀವನ ಬಂದು ಬದಲಾಯಿತು ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ. ಸೊ ಆಮೇಲೆ 1901ರಲ್ಲಿ ಅವ್ರು ಬಂದು ಕಾಲ್ರಾ ಅಂತ ಒಂದು ಡಿಸೀಸ್ ಬಂತು, ಲಕ್ನೋವಲ್ಲೇ ತೀರೋದು. ಸೊ ಇವ್ರು ಬಂದು ಒಂದು ಮಿಷನರಿ ಮಾತ್ರ ಅಲ್ಲ, ಹೆಣ್ಮಕ್ಳಿಗೆ ಎಜುಕೇಷನಲ್ ಫೀಲ್ಡಲ್ಲಿ, ಆ ಫೀಲ್ಡಲ್ಲಿ ಬಂದು ಅವ್ರು ಬಂದು ತುಂಬ ಒಂದು ಮುಖ್ಯ ಸಿಸ್ಟರ್ ಆಗಿದ್ದಾರೆ. ಆಮೇಲೆ ಒಂದು ಲೀಡರ್ ಆಗಿದ್ದಾರೆ, ವಿಷನರಿ ಲೀಡರ್, ಬಂದರೆ ಯಾರೂ ನೋಡದೇ ಇರುವ ಒಂದು ಕಾರ್ಯವನ್ನು ನೋಡಿದ್ರು. ಸೊ ಇಷ್ಟೇ ಬಂದು ಇವ್ರ ಲೈಫಿಂದ ನಾವೇನು ಕಲ್ತ್ಕೋಬೋದು ಎಂಬುದಾಗಿ ಇವತ್ತು ನಾವು ನೋಡೋಣ. ಸೊ ಈ ಸಿಸ್ಟರ್ ಮೂಲಕ ನಮ್ಮ ಲೈಫ್ಗೆ ಇವತ್ತಿಗೆ ಬಂದು ಹೆಂಗ್ ಬ್ರದರ್ ಇದು ಅಪ್ಲೈ ಆಗುತ್ತೆ, ಇದು ನಮ್ಮ ಜೀವನಕ್ಕೆ ಇವತ್ತು ನಾವಿದ್ದೀವಿ, ಇದು ನಡೆದು 150 ವರ್ಷಗಳ ಮೇಲಾಯಿತು. ಇವತ್ತು ದೇವರು ನಮ್ಮನ್ನ ಹೆಂಗೆ ನಮ್ಮನ್ನು ಉಪಯೋಗಿಸ್ಬೋದು ಎಂಬುದಾಗಿ ನೀವು ಆಲೋಚನೆ ಮಾಡಿರ್ಬೋದು. ದೇವರು ನಮ್ಮನ್ನು ಏನಕ್ಕಾಗಿ ಯೂಸ್ ಮಾಡ್ಬೇಕೆಂಬುದಾಗಿ ಆಸೆ ಪಡ್ತಾರೆ ಎಂಬುದಾಗಿ ನಾವು ನೋಡೋಣ, ಸರಿನಾ? ಸೊ ಫಸ್ಟು ಆ ಸಮಯದಲ್ಲಿ, ಆ ಕಾಲದಲ್ಲಿ ಲೇಡೀಸ್ಗೆ ಏನು ಅಗತ್ಯಗಳಿರಲಿಲ್ಲ, ಏನು ಬಂದು ಫೆಸಿಲಿಟೀಸ್ ಅವ್ರಿಗೆ ಇರ್ತಿರ್ಲಿಲ್ಲ. ಆ ಕಾಲದಲ್ಲಿ ಬಂದು ಲೇಡೀಸ್ ಬಂದು ವೋಟ್ ಮಾಡೋಕ್ಕಾಗಲ್ಲ, ವೋಟಿಂಗ್ ರೈಟ್ಸ್ ಇಲ್ಲ ಅವ್ರಿಗೆ. ಯಾವುದೇ ಎಲೆಕ್ಷನ್ ಬಂದ್ರೂ ಏನೇ ಬಂದರೂ ಬಂದು ವೋಟಿಂಗ್ ಇಲ್ಲ. ಸಾಧಾರಣವಾಗಿ ಒಂದು ಪಂಚಾಯತಿ ಎಲೆಕ್ಷನ್ ಇದ್ರೂ ಕೂಡ ವೋಟಿಂಗ್ ಇರಲ್ಲ ಅವ್ರಿಗೆ. ಎರಡನೇದೇನೆಂದರೆ, ಹೆಣ್ಮಕ್ಳಿಗೆ ಬಂದು ಹೈಯರ್ ಎಜುಕೇಷನ್ ಇಲ್ಲ, ಅಧಿಕವಾಗಿ ಓದೋಕ್ಕಾಗಲ್ಲ. ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಶಾಲೆ ಕಳಿಸ್ತಾರೆ,
ಆಮೇಲೆ ಒಂದು 10 ವಯಸ್ಸು 12 ವಯಸ್ಸು ಆದ್ಮೇಲೆ ಅವ್ರನ್ನ ಶಾಲೆಗೆ ಹೋಗೋದು ನಿಲ್ಲಿಸ್ಬಿಡ್ತಾರೆ. ಸೊ ಅವ್ರಿಗೆ ಒಂದು ಪ್ರಾಪರ್ ಎಜುಕೇಶನ್ ಬಂದು ಅವ್ರಿಗಿಲ್ಲ. ಸೊ ಅದನ್ನ ಬಂದ್ಬಿಟ್ಟು ಅದರಿಂದ ಕಾರಣದಿಂದ ಅವ್ರಿಗೆ ಒಳ್ಳೆ ಒಳ್ಳೆ ಕೆಲಸಗಳು ಸಿಗ್ತಾ ಇರಲಿಲ್ಲ. ವಿಶೇಷವಾಗಿ ಆ ಟೈಮಲ್ಲಿ ಲಾಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕಂದ್ರೆ ಹೆಣ್ಮಕ್ಳಿಗೆ ಚಾನ್ಸೇ ಇಲ್ಲ ಆ ಕಾಲದಲ್ಲಿ, 19th ಸೆಂಚುರಿ, 1800 ಇಸ್ವಿಯಲ್ಲಿ. ಸೊ ಈ ತರ ಇರ್ತಿತ್ತು. ಸೊ ಅದರಿಂದ ಆದ ಕಾರಣ ಅವ್ರಿಗೇನು ಕೆಲಸನೂ ಸಿಗ್ತಿರ್ಲಿಲ್ಲ. ಸೊ ಅವ್ರದಲ್ಲಿ ಸಮಾಜದಲ್ಲಿ ಅವ್ರಿಗೆ ಒಂದು ಒಳ್ಳೆ ಸ್ಟೇಟಸ್ಸು ಇಲ್ಲ. ಅಂದ್ರೆ ಏನಂದ್ರೆ ಲೈಕ್ ಇವಾಗ ಮನೆಯಲ್ಲಿ ಪಾಲ್ ಬರ್ಬೇಕಂದ್ರೆ ಆ ಪಾಲಲ್ಲಿ ಬಂದು ಅವ್ರಿಗೆ ಒಂದು ಭಾಗ ಸಿಗೋದಿಲ್ಲ, ಗಂಡು ಮಕ್ಳಿಗೆ ಮಾತ್ರ ಸಿಗತ್ತೆ. ಸೊ ಈ ರೀತಿ ಎಲ್ಲ ಇರ್ತಿತ್ತು. ಸೊ ಇದನ್ನೆಲ್ಲ ಬಂದು ಇಸಬೆಲ್ ಥೋರ್ನ್ಬರ್ಗ್ ಅವರು ನೋಡಿದ್ರು, ಈ ಪರಿಸ್ಥಿತಿಯನ್ನು ನೋಡಿದ್ರು. ಎಲ್ಲಾನು ಬದಲಾಯಿಸಕ್ಕಾಗಲ್ಲ, ಸಮಾಜದ ಸ್ಟೇಟಸ್ಸು, ಕೆಲಸ ಸಿಗೋದು ಇಲ್ಲ ವೋಟ್ ಮಾಡೋದು ಎಲ್ಲಾನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅವ್ರೇನ್ ಮಾಡಿದ್ರು, ಚಿಕ್ಕದಾಗಿ ಈ ಎಜುಕೇಶನ್ ಮಾತ್ರ ನಾವು ಕೊಡೋಣ, ಈ ಮಕ್ಕಳಿಗೆ ನಾವು ಎಜುಕೇಶನ್ ಕೊಟ್ಟು ನೋಡೋಣ ಎಂಬುದಾಗಿ ಅವರು ವಿಶ್ವಾಸದಿಂದ ಈ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ರು. ಅವ್ರು ಬಂದು ದೇವ್ರ ಸೇವೆ ಮಾಡೋದಕ್ಕೆ. ಬಟ್ ಅಲ್ಲಿ ದೇವ್ರ ಸೇವೆ ಮಾಡ್ತಾ ಇದ್ರು, ಅದೇ ಸಮಯದಲ್ಲಿ ಅವ್ರಿಗೆ ಏನ್ ಮಾಡ್ತಾ ಇದ್ರು, ಈ ರೀತಿಯಾಗಿ ಪ್ರಾಕ್ಟಿಕಲ್ ಆಗಿ ತಮ್ಮ ಜೀವನಕ್ಕೆ ಬೇಕಾಗಿರುವ ಅಗತ್ಯಗಳನ್ನು ಅವ್ರು ರೆಡಿ ಮಾಡ್ತಾ ಇದ್ರು. ಏನಂದ್ರೆ ಎಜುಕೇಶನ್, ಓದನ್ನು ಅದನ್ನು ಕೊಡ್ತಾ ಇದ್ರು. ಸೊ ಈ ತರ ಬಂದು ಶಾಲೆಯನ್ನು ಓಪನ್ ಮಾಡಿ ಅವ್ರು ಸ್ಟಾರ್ಟ್ ಮಾಡಿದ್ರು. ಸೊ ಆದ ಕಾರಣ ಬಂದು ಇವತ್ತು ನಮಗೆ ಏನಂದ್ರೆ ದೇವ್ರು ಬಂದು ನಮಗೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಎಂಬುದಾಗಿ ನಾವು ನೋಡೋಣ. ಯಾಕಂದ್ರೆ ಇದು ಮುಖ್ಯವಾದ ಕಾರ್ಯ. ಯಾಕಂದ್ರೆ ಬ್ರದರ್, ಇವತ್ತು ಬಂದು ಎಲ್ಲ ಲೇಡೀಸ್ ಎಲ್ಲ ಸ್ಕೂಲ್ಗೆ ಹೋಗ್ತಾರಲ್ಲ, ಇವತ್ತೆಲ್ಲರೂ ಕಾಲೇಜ್ ಎಲ್ಲ ಇದೆ, ಎಲ್ಲರಿಗೂ ಬಂದು ಸಮ ಸ್ಟೇಟಸ್ ಇದೆ, ಕೆಲ್ಸಕ್ಕೆ ಹೋಗ್ತಾರೆ, ವೋಟ್ ಮಾಡ್ತಾರೆ, ಎಲ್ಲ ಹೇಳ್ತಾರೆ ಅಂತ ಹೇಳ್ಬೋದು. ಬಟ್ ಅಂದ್ರೂ ಕೆಲವು ಕಾರ್ಯಗಳು ನಮ್ಮ ದೇಶದಲ್ಲಿದೆ, ನಮ್ಮ ಮಧ್ಯದಲ್ಲಿದ್ದಾಗ ದೇವ್ರು ಅದನ್ನ ಹೇಗೆ ನೋಡ್ಬೇಕೆಂಬುದಾಗಿ ವಾಕ್ಯ ಏನ್ ಹೇಳುತ್ತೆ ಎಂಬುದಾಗಿ ನಾವು ನೋಡೋಣ. ಕೆಲವು ವಚನಗಳನ್ನ ನೋಡೋಣ. ಮೊದಲನೇದಾಗಿ ಅನ್ಯಾಯದ ಕುರಿತು ನಾವು ನೋಡೋಣ. ಓಕೆ, ಯಾಕಂದ್ರೆ ಅವರು ಆ ಟೈಮಲ್ಲಿ ಬಂದಾಗ ಅವ್ರ ಕಣ್ಣಿಗೆ ಕೆಲವು ಅನ್ಯಾಯಗಳು ಕಾಣಿಸ್ತು. ಸೊ ದೇವ್ರು ಬಂದು ಅನ್ಯಾಯದ ಬಗ್ಗೆ, ಅನ್ಯಾಯ ನೋಡ್ತಾ ಇದ್ದಾರೆ, ಇಂಜಸ್ಟಿಸ್ ಅಂತಾರೆ ಇಂಗ್ಲಿಷಲ್ಲಿ. ಸೊ ಅದನ್ನ ಬಂದು ನೋಡಿದಾಗ ದೇವ್ರು ಬಂದು ನಮ್ಮ ದೇವ್ರ ಮಕ್ಕಳಾಗಿರೋ ನಾವು ಏನಕ್ಕೆ ನಾವು ಏನ್ ಮಾಡ್ಬೇಕು, ಅದನ್ನ ಹೆಂಗೆ ನಾವು ಇದು ಮಾಡ್ಬೇಕೆಂಬುದಾಗಿ ನಾವು ನೋಡೋಣ. ಸೊ ಇವತ್ತು ಬಂದು ಬರೀ ಈ ಅನ್ಯಾಯದ ಕುರಿತು ನಾವು ನೋಡ್ತೀವಿ. ಯಾಕಂದ್ರೆ ಅವರಲ್ಲಿ ಬಂದಾಗ, ಇಸಬೆಲ್ ಅವ್ರು ಬಂದಾಗ ಅವ್ರ ಮನಸ್ಸು ಬಂದು ತುಂಬಾ ಒಡೆದೋಯ್ತು ಈ ಅನ್ಯಾಯಗಳನ್ನ ನೋಡಿ. ಯಾಕೆ ಈ ತರ ಇದೆ, ಕೆಲವ್ರಿಗೆ ಮಾತ್ರ ಸಮಾಜದಲ್ಲಿ ಇದು ಅವಕಾಶಗಳಿದೆ, ಕೆಲವ್ರಿಗೆ ಇಲ್ವಲ್ಲ, ಕೆಲವು ಯಾಕೆ ಅಂತೆಲ್ಲ ನೋಡಿ ಅದನ್ನಿಟ್ಟು ದೇವ್ರ ಅವ್ರ ಹೃದಯದಲ್ಲಿ ಹೇಳಿದ್ದನ್ನ ಅವ್ರು ಬಂದು ಮಾಡಿದ್ರು. ಈ ದಿನಗಳಲ್ಲೂ ದೇವ್ರು ಬಂದು ನಮ್ಮನ್ನ ನೋಡ್ತಾರೆ. ದೇವ್ರು ಬಂದು ಏನ್ ನೋಡ್ತಾ ಇದ್ದಾರೆ, ಅದನ್ನ ಹೇಗೆ ನಮ್ಮ ಮೂಲಕ ದೇವ್ರು ನಮ್ಮನ್ನು ಉಪಯೋಗಿಸ್ಬೇಕೆಂಬುದು ಆಸೆ ಪಡ್ತಿದ್ದಾರೆ ಎಂಬುದಾಗ ನಾವು ನೋಡೋಣ. ಓಕೆ, ಫಸ್ಟ್ ಮೊದಲು ದೇವ್ರು ಬಂದು ಅನ್ಯಾಯಗಳನ್ನು ಹೇಗೆ ನೋಡ್ತಾರೆ ಎಂಬುದಾಗಿ ನೋಡೋಣ. ಯೆರೆಮೀಯನ ಪುಸ್ತಕ 22ನೇ ಅಧ್ಯಾಯ 3ನೇ ವಚನ ಯಾರ ಓದಕ್ಕಾಗತ್ತಾ? ಇಲ್ಲೇ ಇದೆ ನೋಡಿ ಸ್ಕ್ರೀನಲ್ಲೇ. ಯೆರೆಮೀಯನ ಪುಸ್ತಕ 22ನೇ ಅಧ್ಯಾಯ 3ನೇ ವಚನ. ಯೆಹೋವನು ಈಗನ್ನುತ್ತಾನೆ, ನೀತಿ ನ್ಯಾಯಗಳನ್ನ ಆಚರಿಸಿರಿ, ಸುಲಿಗೆಯಾದವನನ್ನ ದೋಚಿಕೊಂಡವನ ಕೈಯಿಂದ ಬಿಡಿಸಿರಿ, ವಿದೇಶಿ, ಅನಾಥ, ವಿಧವೆ ಇವರಿಗೆ ಯಾವ ಅನ್ಯಾಯವನ್ನೂ ಹಿಂಸೆಯನ್ನು ಮಾಡಬೇಡಿರಿ, ನಿರ್ದೋಷಿಯ ರಕ್ತವನ್ನ ಈ ಸ್ಥಳದಲ್ಲಿ ಸುರಿಯದಿರಲಿ. ಇದು ಯಾರಿಗೆ ಹೇಳ್ತಾ ಇದಾರೆ ದೇವ್ರು? ಆ ಕಡೆ ಇರೋ ದೇವ್ರ ಮಕ್ಕಳು, ಇಸ್ರಾಯೇಲ್ ಜನರಿಗೆ ದೇವ್ರು ಅರಿತಿರೋ ಮಕ್ಕಳು, ದೇವರ ಆಜ್ಞೆಗಳನ್ನು ಪಡೆದಿರೋ ಮಕ್ಕಳು, ಅವ್ರು ಬಂದು ಹೇಗೆ ಅನ್ಯಾಯವನ್ನು ಅಲೋ ಮಾಡ್ತಾ ಇದ್ರು, ಅನ್ಯಾಯವನ್ನು ಅವ್ರ ಸಮಾಜದಲ್ಲಿ ಅದನ್ನ ಹಂಗೆ ಬಂದು ಅಲೋ ಮಾಡ್ತಾ ಇದ್ರು. ಸೊ ದೇವ್ರು ಬಂದು ಹೇಗೆ ಅದಕ್ಕೆ ಬಂದು ದೇವ್ರು ಹೇಳ್ತಾ ಇದಾರೆ, ನಾನು ಹೇಳ್ತಲ್ಲ, ಯೆಹೋವನು ಹೀಗೆನ್ನುತ್ತಾನೆ ಎಂಬುದಾಗಿ ಹೇಳುತ್ತೆ. ಅದೇ ದೇವ್ರನ್ನು ಇವತ್ತು ನಾವು ಆರಾಧನೆ ಮಾಡ್ತಿದೀವಿ. ಅವ್ರೇನ್ ಹೇಳ್ತಾ ಇದ್ರೆ, ನೀತಿ ನ್ಯಾಯವನ್ನು ಆಚರಿಸ್ರಿ ಎಂಬುದಾಗಿ. ಅದನ್ನ ಆಚರಿಸ್ರಿ, ಅದನ್ನ ಮಾಡ್ಬೇಕಂತೆ, ನೀತಿನ ಮಾಡಿ ನ್ಯಾಯವನ್ನು ನೀವು ಅದನ್ನ ಫಾಲೋ ಮಾಡ್ಬೇಕು ಎಂಬುದಾಗಿ ದೇವ್ರು ಬಂದು ಹೇಳ್ತಾರೆ. ಅದೇ ದೇವರು ಇವತ್ತು ಹೇಳ್ತಾ ಇದ್ದಾರೆ. ಸೊ ನೋಡಿ, ವಿಶೇಷವಾಗಿ ಸಮಾಜದಲ್ಲಿ ತುಂಬಾ ತಳ್ಳಲ್ಪಟ್ಟವರು ಯಾರು? ವಿದೇಶಿಗಳು, ಅನಾಥರು, ವಿಧವೆಗಳು. ಏನಿದಕ್ಕೆ ವಿದೇಶಿ, ಅನಾಥ, ವಿಧವೆ, ಇವ್ರು 3 ಜನಕ್ಕೂ ಏನ್ ಬಂದು ಒಂದೇ ಏನ್ ಬ್ರದರ್ ಇರ್ಬೋದು ಅಂದ್ರೆ, ಎಲ್ಲರೂ ಬಂದು ಕೈ ಬಿಡಲ್ಪಟ್ಟವರು. ವಿದೇಶಿ ಅಂದ್ರೆ ಆ ದೇಶದಲ್ಲಿ ಯಾರು ಇಲ್ಲ ಅವ್ರಿಗೆ, ಅನಾಥರಂದ್ರೆ ತಂದೆ ತಾಯಿ ಇಲ್ಲ, ವಿಧವೆ ಅಂದ್ರೆ ಗಂಡ ಇಲ್ಲ. ಸೊ ಈ ರೀತಿಯಾಗಿ ಇರೋರ್ನು ನೀವು ಬಂದ್ಬಿಟ್ಟು ಅವ್ರಿಗೆ ಏನ್ ಮಾಡಿ, ಅವ್ರಿಗೆ ವಿರೋಧವಾಗಿ ನೀವು ಅನ್ಯಾಯ ಮಾಡಬೇಡಿ, ಅವ್ರಿಗೆ ವಿರೋಧವಾಗಿ ಅನ್ಯಾಯ ಮಾಡಬೇಡಿ, ಅವ್ರನ್ನ ಮಿಸ್ಟ್ರೀಟ್ ಮಾಡಬೇಡಿ, ಇವರನ್ನು ಹಿಂಸೆ ಮಾಡಬೇಡಿ ಅವ್ರಿಗೆ ಎಂಬುದಾಗಿ ದೇವ್ರು ಹೇಳ್ತಾರೆ. ಸೊ ಇವತ್ತು ಅದೇನೇ ಹೇಳೋದು, ವಾಕ್ಯ ಬಂದು, ದೇವ್ರ ವಾಕ್ಯ ಯಾವತ್ತೂ ಚೇಂಜ್ ಆಗಲ್ಲ ಅಲ್ವಾ? ಸೊ ದೇವ್ರು ಬಂದು ವಿಶೇಷವಾಗಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಸೇವೆಗಳಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿರುವ ನಡವಳಿಕೆಗಳಲ್ಲಿ. ವಿದೇಶಿಗಳಿಗೆ, ಅನಾಥರಿಗೆ, ವಿಧವೆಗಳಿಗೆ, ಅವ್ರಿಗೆ ಯಾವುದೇ ಅನ್ಯಾಯವನ್ನು, ಹಿಂಸೆಯನ್ನು ನಮ್ಮ ಕಡೆಯಿಂದ ಬರಬಾರ್ದು.
ಸೊ ನಿರ್ದೋಷಿಯ ರಕ್ತವನ್ನು, ಸೊ ಇನ್ನೋಸೆಂಟ್, ನಿರ್ದೋಷಿಯ ರಕ್ತ ಇನ್ನೊಂದು, ಸೊ ಅದನ್ನು ಸುರಿಸಬೇಡಿ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಏಸಾಯ 59:14-15 ಓದೋಣ ಬ್ರದರ್. ಸೊ ಇದರಲ್ಲಿ ಏನ್ ಹೇಳುತ್ತೆ ನೋಡೋಣ. ನ್ಯಾಯವು ಹಿಂದಕ್ಕೆ ತಳ್ಳಲ್ಪಟ್ಟಿದೆ, ಧರ್ಮವು ದೂರದಲ್ಲಿ ನಿಂತಿದೆ, ಸತ್ಯವು ಚಾವಡಿಯಲ್ಲಿ ಬಿದ್ದು ಹೋಗಿದೆ, ಯಥಾರ್ಥತ್ವವು ಪ್ರವೇಶಿಸಲಾರದು, ಸತ್ಯವು ಇಲ್ಲವೇ ಇಲ್ಲ, ಕೇಡನ್ನು ಬಿಟ್ಟವನು ಸೂರೆಯಾಗುತ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲಿಷಲ್ಲಿ ದ ಲಾರ್ಡ್ ಸಾ ಅಂತ ಇದೆ, ಕನ್ನಡದಲ್ಲಿ ಯಾಕಿಲ್ಲ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ದೇವರು ಬಂದು ನೋಡ್ತಾರಂತೆ. ಸೊ ಏನ್ ವಾಕ್ಯ ಹೇಳುತ್ತಂದ್ರೆ, ಅನ್ಯಾಯ ಇದೆ, ಅನ್ಯಾಯ ಇದೆ ಈ ಸಮಾಜದಲ್ಲಿ ಇವತ್ತು ಇದೆ. ಎಷ್ಟೊಂದು ಕಾರ್ಯ ನೀವು ನೋಡ್ಬೋದು, ರಸ್ತೆಯಲ್ಲಿ ಒಂದ್ಸತಿ ನೀವು ಹೋಗಿ ಬಂದ್ರೆ ಸಾಕು ನಿಮ್ಗೆ ಅನ್ಯಾಯ ಕಾಣಿಸುತ್ತೆ. ಅದನ್ನ ನಾರ್ಮಲ್ ಆಗ್ಬಿಟ್ಟಿದೆ. ಒಂದ್ಸತಿ ಬಂದು ಅನ್ಯಾಯನ ಬಂದು ಅಲೋ ಮಾಡ್ಬಿಟ್ರೆ ಅದು ತುಂಬಾ ನಾರ್ಮಲ್ ಆಗಿ ಕಾಣಿಸುತ್ತೆ. ಸೊ ಇದು ಹಿಂಗೆ ಬ್ರದರ್, 20 ವರ್ಷ ಆಯ್ತು, 50 ವರ್ಷ ಆಯ್ತು ಹಿಂಗೆ ಬ್ರದರ್, ಇದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ ಅಂತ. ಬಟ್ ಅದು ನಿಮ್ ಕಣ್ಣು ನೋಡಿದೆ, ಬಟ್ ಎಲ್ಲದಕ್ಕೂ ಮೇಲಾಗಿ ದೇವ್ರ ಕಣ್ಣು ಬಂದು ಅದು ನೋಡಿದೆ. ಲಾರ್ಡ್ ಸಾ ಅಂಡ್ ಇಟ್ ವಾಸ್ ಡಿಸ್ಪ್ಲೀಸಿಂಗ್ ಇನ್ ಇಸ್ ಸೈಟ್ ಅಂಡ್ ದೇರ್ ವಾಸ್ ನೋ ಜಸ್ಟಿಸ್. ಏನಂದ್ರೆ ನ್ಯಾಯ ಇಲ್ಲ, ದೇವರ ಕಣ್ಣುಗಳಲ್ಲಿ ಅದು ನೋಡಿ ಅದು ನ್ಯಾಯ ಇಲ್ಲ ಎಂಬುದಾಗಿ ನೋಡ್ಬಿಟ್ಟು ದೇವ್ರಿಗೆ ಬಂದು ಅದು ಬಂದು ಇಷ್ಟ ಆಗಿಲ್ವಂತೆ. ಇಟ್ಸ್ ಡಿಸ್ಪ್ಲೀಸಿಂಗ್, ದೇವರಿಗೆ ಬಂದು ಅದು ಇಷ್ಟ ಆಗಿಲ್ಲ. ಅನ್ಯಾಯ ಎಲ್ಲಿ ನಡೆಯುತ್ತೋ ಅದು ಬಂದು ದೇವರಿಗೆ ಇಷ್ಟ ಆಗಲ್ಲ. ಸೊ ದೇವರು ಬಂದು ಅನ್ಯಾಯನ ನೋಡೋ ದೇವರು, ಅದೇ ಫಸ್ಟ್ ಪಾಯಿಂಟ್. ಓಕೆ, ಫಸ್ಟ್ ಪಾಯಿಂಟ್ ಬಂದು ದೇವ್ರು ಅನ್ಯಾಯ ನೋಡ್ತಾರೆ. ಬರೀ ನಮ್ಮ ಕಣ್ಗಳು ನೋಡೋದಲ್ಲ, ದೇವರು ಬಂದು ಅನ್ಯಾಯ ನೋಡ್ತಾರೆ. ಸೊ ವಿದೇಶಿಗಳಿಗೆ, ಅನಾಥರಿಗೆ, ವಿಧವೆಗಳಿಗೆ ವಿರೋಧವಾಗಿ ನಡೆಯುವ ಅನ್ಯಾಯಗಳನ್ನು ದೇವರು ನೋಡ್ತಾರೆ. ಸೊ ಅನ್ಯಾಯಗಳನ್ನು ನೋಡುವ ದೇವರು ನಮ್ಮ ದೇವರು. ಸೊ ಅದನ್ನು ನಾವು ಬಂದ್ಬಿಟ್ಟು ಮರಿಲೇಬಾರ್ದು, ನಂಬರ್ 1. ಸೊ ಎಷ್ಟೋ ಜನ ಬಂದು ಕೇಳ್ತಾರಲ್ಲ, ಚರ್ಚಲ್ಲಿ ಬಂದು ಕೇಳ್ತಾರೆ, ದೇವ್ರ ಬ್ರದರ್ ನನಗೆ ನ್ಯಾಯ ಆಗಬೇಕು, ಈ ಕೋರ್ಟ್ ಕೇಸ್ ನಡೀತಾ ಇದೆ, ಇದು ನಡೀತಾ ಇದೆ, ಅದು ನಡೀತಾ ಇದೆ ಅಂತ. ನಂಬರ್ 1 ಹೇಳಿ, ದೇವ್ರು ನೋಡ್ತಾ ಇದ್ದಾರೆ, ನಿಮ್ಮ ಅನ್ಯಾಯ ನೋಡ್ತಾ ಇದ್ದಾರೆ. ಬಟ್ ಅವ್ರು ಸುಮ್ಮನೆ ಇರಲ್ಲ. ಓಕೆ, ದೇವ್ರ ಅನ್ಯಾಯವನ್ನು ನೋಡ್ತಾ ಇದ್ದಾರೆ. ಎರಡನೇದೇನೆಂದ್ರೆ, ದೇವರು ಆ ಅನ್ಯಾಯವನ್ನು ಅವರು ಅದು ಅನ್ಯಾಯದ ಮೂಲಕ ಅವರು ಒಂದು ಕಷ್ಟಪಡ್ತಿರೋ ಜನರ ಜೊತೆಯಲ್ಲೂ ದೇವರಿದ್ದಾರೆ. ಕೀರ್ತನೆಗಳು 68:5 ಓದಿ ಬದರ್ ಯಾರಾದ್ರೂ 68:5. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ವಿಧವೆಯರಿಗೆ ಸಹಾಯಕನು ಆಗಿದ್ದಾನೆ. ನೋಡಿ, ಎಷ್ಟು ಒಂದು ಆಲ್ಮೋಸ್ಟ್ ಒಂದು ಫ್ಯಾಮಿಲಿ ಮೆಂಬರ್ ತರ ಆಗ್ಬಿಟ್ರು ದೇವರು. ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡೋ ದೇವರು ದಿಕ್ಕಿಲ್ಲದವನಿಗೆ ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ರು. ಹೆಂಗೆ? ತಂದೆ ಆಗ್ಬಿಟ್ರು. ಅನಾಥನಿಗೆ, ಆ ವಿಧವೆಗೆ ಒಂದು ಸಪೋರ್ಟ್ ಸಹಾಯ ಮಾಡೋ ಒಂದು ದೇವರಾಗಿದ್ದಾರೆ. ಸೊ ಹೆಂಗೆ ನೋಡಿದ್ದೆ ಇದು ಬಂದು ನಾವು ಹೇಳ್ಬೋದು, ಬ್ರದರ್ ನನ್ಗೆ ಯಾರು ಇಲ್ಲ, ನನ್ನ ಕೈ ಬಿಟ್ಟ ಪರಿಸ್ಥಿತಿಯಲ್ಲಿ ಇದ್ದೀನಿ ಎಂಬುದಾಗಿ. ಇಲ್ಲ, ದೇವರು ಬಂದು ಅವ್ರಿಗೆ ತಂದೆ ಆಗಿದ್ದಾರೆ. ಈ ರೀತಿಯ ಬಂದು ಅನ್ಯಾಯದ ಮೂಲಕ ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ಇವತ್ತು ನೀವು ನೋಡ್ತೀರಾ, ಎಷ್ಟೋ ಚಲನಚಿತ್ರಗಳಲ್ಲೆಲ್ಲ ಬರುತ್ತಲ್ಲ, ಅನ್ಯಾಯ ನಡೆಯೋದನ್ನ ಬಗ್ಗೆ ಹೇಳ್ತಾರೆ. ಕೆಲವು ಹೇಳ್ತಾರೆ, ಬ್ರದರ್ ಈ ಫಿಲಮ್ ಅಲ್ಲಿ ಬಂದು ಈ ರೀತಿಯಾಗಿ ಅನ್ಯಾಯ ನಡೆಯೋದನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹಾಸ್ಪಿಟಲ್ಗಳ ಅನ್ಯಾಯ ನಡೀತಿದೆ, ಈ ರೀತಿಯಾಗಿ ಸ್ಕೂಲ್ಗಳಲ್ಲಿ ಅನ್ಯಾಯ ನಡೀತಿದೆ. ಇದನ್ನ ಎತ್ತಿ ಈ ಡೈರೆಕ್ಟರ್ ಬಂದು ಫಿಲಮ್ ಅಲ್ಲಿ ತೋರಿಸಿ ಜನಕ್ಕೆ ಬಂದು ಇದು ಗೊತ್ತಾಗಬೇಕಂತ ಹೇಳ್ತಾ ಇದ್ದಾರೆ ಅಂತ. ಸೊ ಬಟ್ ದೇವರು ಬಂದು ಏನಂದ್ರೆ, ದೇವರು ದಿಕ್ಕಿಲ್ಲದವರಿಗೆ ತಂದೆಯಾಗಿದ್ದಾರೆ. ದಿಕ್ಕೇ ಇಲ್ಲ, ಅವ್ರಿಗೆ ದಾರಿನೇ ಗೊತ್ತಿಲ್ಲ, ಬಟ್ ಅವ್ರಿಗೆ ತಂದೆ ಆಗಿದ್ದಾರೆ. ಸೊ ಅನಾಥರಿಗೆ ಅವ್ರ ತಂದೆ ಆಗಿದ್ದಾರೆ. ಸೊ ಇದನ್ನ ಬಂದು ನಾವು ಕಷ್ಟಪಡೋರಿಗೆ ನಾವು ಬಂದು ಅದನ್ನು ಹೇಳಬೇಕು. ದೇವ್ರ ಹತ್ರ ಬಂದು ನಾವು ಹೋಗಿ, ದೇವ್ರೇ, ದಿಕ್ಕಿಲ್ಲದವರಿಗೆ ನೀವು ದೇವರಾಗಿದ್ದೀರಾ, ದೇವ್ರೇ ಈ ನ್ಯಾಯ ಸಿಕ್ಕದೇ ಇರೋ ಅನ್ಯಾಯ ಮಾಡಲ್ಪಟ್ಟವ್ರಿಗೆ ದೇವ್ರೇ ನೀವು ಬಂದು ದೇವರಾಗಿದ್ದೀರಾ ಎಂಬುದಾಗಿ ಹೇಳ್ಬೇಕು. ಸೊ ಅದ್ ಮಾತ್ರ ಅಲ್ಲ, ದೇವ್ರು ಬರೀ ಅನ್ಯಾಯ ನೋಡೋರವ್ರು ಮಾತ್ರ ಅಲ್ಲ, ದೇವರು ಅನ್ಯಾಯ ಮಾಡಿರೋ ಜನರ ಮಧ್ಯದಲ್ಲಿ, ಅನ್ಯಾಯದಲ್ಲಿ ಕಷ್ಟಪಡ್ತಿರೋ ಅನ್ಯಾಯದಿಂದ ಕಷ್ಟಪಡ್ತಿರೋ ಜನರ ಮಧ್ಯದಲ್ಲಿ ಇರೋದು ಮಾತ್ರ ಅಲ್ಲ, ದೇವ್ರು ಏನ್ ಹೇಳ್ತಾರೆ, ನಮ್ಮನ್ನ ಏನ್ ಮಾಡಕ್ ಹೇಳ್ತಾರೆ ಎಂಬುದಾಗಿ ನಾವು ನೋಡಿದಾಗ ಇಲ್ಲಿ ಓಕೆ, ಇಲ್ಲಿಲ್ಲ, ಈ ವಚನ ಇಲ್ಲ, ಒಂದು ನಿಮಿಷ, ಇಂಗ್ಲಿಷಲ್ಲಿದೆ. ಸೊ ಕನ್ನಡದಲ್ಲಿ ಯೆಶಾಯ 1ನೇ ಅಧ್ಯಾಯ 17ನೇ ವಚನ ಬ್ರದರ್. ಯೆಶಾಯ 1:17 ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಯೆಶಾಯ 1:17 12 ಸರ್, 17 ಓಕೆ. ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನಾನು ನ್ಯಾಯ ನಿರತರಾಗಿರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ,
ಅನಾಥರಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವಾಗಿ ವಾದಿಸಿರಿ. ಸೊ ತುಂಬಾ ಇಂಪಾರ್ಟೆಂಟ್, ಒಳ್ಳೆ ವಚನ ಇದು. ವಿಶೇಷವಾಗಿ ನಮ್ಮ ಸೇವೆಗೆ ತುಂಬಾ ಉಪಯೋಗ ಆಗೋ ವಚನ ಇದು. ಸುಮ್ಮನೆ ಇರಬೇಡಿ. ಅದೇ ಬೇಸಿಕ್ಲಿ ಏನು ಹೇಳುತ್ತಂದ್ರೆ, ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇರಬೇಡಿ. ನಿಮ್ಮ ಕಣ್ಮುಂದೆ ಏನಾದರೂ ನಡೀತಿದ್ರೆ ಅದನ್ನು ಸರಿಪಡಿಸಿ, ನ್ಯಾಯ ತೀರಿಸಿ, ಪಕ್ಷವಾಗಿ ವಾದಿಸಿರಿ. ಸೊ ಸರಿಪಡಿಸಿ, ನ್ಯಾಯ ತೀರಿಸಿ, ವಾದಿಸಿರಿ. ಸೊ ದೇವ್ರ ವಾಕ್ಯ ಹೇಳುತ್ತೆ. ಸೊ ನಾವು ಬಂದು ಕ್ರಿಶ್ಚಿಯನ್ಸ್ ಬಂದು ಸೈಲೆಂಟ್ ಆಗಿರೋದಲ್ಲ. ದೇವರ ನಾಮವನ್ನು ಧರಿತಿರೋ ಮಕ್ಕಳು ನಾವು, ಅದನ್ನು ಧರಿಸ್ಕೊಂಡಿರೋ ಮಕ್ಕಳು ನಾವು ಸುಮ್ಮನೆ ನಿಂತಿರೋಕ್ಕಾಗಲ್ಲ. ನಾವಾಗ ಜಗಳಾಡಬೇಕು, ಹೋರಾಟ ಮಾಡಬೇಕು, ಅದಕ್ಕಾಗಿ ಹೋಗಿ ನಾವು ಬಂದ್ಬಿಟ್ಟು ಪ್ರಚಾರ ಮಾಡಬೇಕು, ಆ ಥರ ಅಲ್ಲ. ಒಂದ್ ವೇಳೆ ಹೇಳಿದ್ರು ಓಕೆ, ಪರವಾಗಿಲ್ಲ. ಬಟ್ ಏನಂದ್ರೆ ನ್ಯಾಯವನ್ನು ಕೇಳೋದು, ಅದನ್ನು ನ್ಯಾಯವಾಗಿ ಕೇಳೋದು ತಪ್ಪೇ ಅಲ್ಲ. ಸೊ ದೇವ್ರು ಬಂದು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳುತ್ತೆ. ಸೊ ಅಭ್ಯಾಸ ಮಾಡ್ಕೊಳ್ಳೋದಂದ್ರೆ ಇದು ಬಂದು ನಮಗೆ ಈಸಿಯಾಗಿ ಬರಲ್ಲ. ಯಾಕಂದ್ರೆ ಮನುಷ್ಯನೆಲ್ಲರಲ್ಲೂ ಅವ್ರವ್ರ ಪಾಡ್ ನೋಡ್ಕೊಳಕ್ಕೆ, ಬ್ರದರ್ ಈ ಲೋಕ ಬ್ರದರ್, ನನಗೆ ಕಷ್ಟ ಇದೆ ಬ್ರದರ್, ನನಗೆ ಇದು ಮಾಡಬೇಕು, ನಾನು ಬಂದು ನನ್ನ ಪಾಡ್ ನಾನು ನೋಡ್ಕೊಳ್ತೀನಿ, ನಾನು ಬೇರೆಯವ್ರಿಗೂ ನಾನು ಪ್ರಾಬ್ಲಮ್ ಕೊಡಲ್ಲ, ಬೇರೆಯವ್ರಿಗೂ ನಾನು ಒಳ್ಳೇದು ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಒಬ್ಬ ಆ ಥರ ಹೇಳಿದ್ರೆ ನಾಳೆ ಇಬ್ರು ಹೇಳ್ತಾರೆ, ಇಬ್ರು ಹೇಳಿದ್ರೆ 20 ಜನ ಹೇಳ್ತಾರೆ. ಹಂಗೆ ಸಮಾಜ ಫುಲ್ ಹಂಗೆ ಆಗ್ಬಿಡತ್ತೆ. ಸೊ ಇಲ್ಲಿ ದೇವ್ರು ಹೇಳ್ತಾರೆ, ಅಭ್ಯಾಸ ಮಾಡ್ಕೊ. ನಿನ್ ಗೊತ್ತಿಲ್ಲ, ನೀನ್ ಅಭ್ಯಾಸ ಮಾಡ್ಕೊ. ನಿಜವಾಗ್ಲು ಒಳ್ಳೇದು ಮಾಡೋದಕ್ಕೆ ಸ್ವಲ್ಪ ಅಭ್ಯಾಸ ಬೇಕು. ಅದಕ್ಕೆ ಅದು ಬಂದು ಸ್ವಲ್ಪ ನೋಡ್ಬೇಕು, ಕರ್ಕೊಂಡು ಹೋಗ್ಬೇಕು ನಮ್ಮ ಮಕ್ಕಳನ್ನ. ಅನ್ಯಾಯ ನಡೆಯೋ ಕಡೆ ಹೋಗಿ ತೋರಿಸ್ಬೇಕು, ನಮ್ಮ ಮಕ್ಕಳನ್ನ ತೋರಿಸ್ಬಿಟ್ಟು, ನೋಡಮ್ಮ ಈ ತರ ಅನ್ಯಾಯ ನಡೀತಿದೆ ನಮ್ಮ ದೇಶದಲ್ಲಿ, ನೋಡು ಆಸ್ಪತ್ರೆಗಳೆಲ್ಲ ಅನ್ಯಾಯ ನಡೀತಿದೆ, ಈ ಸ್ಕೂಲ್ಗಳೆಲ್ಲ ಅನ್ಯಾಯ ನಡೀತಿದೆ, ನೋಡಿ ಕಷ್ಟಪಟ್ಟವ್ರಿಗೆ ಹೆಂಗೆ ಅನ್ಯಾಯ ಅವ್ರಿಗೆ ವಿರೋಧವಾಗಿ ನಡೀತಿದೆ. ಇದಕ್ಕಾಗಿ ನಾವು ದೇವ್ರು ನಮ್ಮನ್ನ ಏನಾದ್ರೂ ಉಪಯೋಗಿಸ್ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡು, ಕೇಳು, ಇವರಿಗೆ ಬಂದು ಬಿಡುಗಡೆ ಕೊಡ್ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡು ಅಂತ ಹೇಳೋದಕ್ಕೆ ಒಂದು ಒಳ್ಳೆ ಉದಾಹರಣೆಗಳನ್ನ ದೇವ್ರು ನಮ್ಮ ಕಣ್ಮುಂದೆನೆ ಇಟ್ಟಿದ್ದಾರೆ. ಸೊ ಅದು ನಮ್ಮ ದೇಶದಲ್ಲಿ ಬಂದು ಜಾಸ್ತಿನೇ ಇದೆಯಾ ಈ ರೀತಿಯಾದ ಅನ್ಯಾಯಗಳು. ಅದನ್ನ ಇಟ್ಬಿಟ್ಟು ನಾವು ಬಂದ್ಬಿಟ್ಟು ಈಸಿಯಾಗಿ ಮಾತಾಡ್ತಾ ಇರ್ಬೋದು, ಅದನ್ನೇ ಈ ತರ ನಡೀತಿದೆ ಬ್ರದರ್, ಈ ತರ ಮಾಡ್ತಾರೆ, ಚರ್ಚೆಗಳು ಮಾಡ್ಕೊಂಡು ನಾವು ಬಂದ್ಬಿಟ್ಟು ಅದಕ್ಕೆ ಮೀಟಿಂಗ್ಗಳು ಇಟ್ಕೊಂಡು ಹಂಗೆ ಮಾಡ್ಬೋದು. ಸೊ ಇಲ್ಲ, ನಾವೇನಾದ್ರು ಮಾಡ್ಬೇಕು ಅಂತ ಹೇಳ್ತಾರೆ. ನವನೀತ್ ಅಂಕಲ್ ಯಾವಾಗ್ಲೂ ಹೇಳ್ತಾರೆ, ಅವ್ರ ಡಿಪಾರ್ಟ್ಮೆಂಟ್ ಹೆಸರು ಬಂದು PWD ಅಂತ, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ನಾವು ಮೀಟಿಂಗಿಗೆಲ್ಲ ಬರಲ್ಲ ಉಲ್ರಿಚ್ ಬ್ರದರ್, ನಮ್ದು ಬಂದು ಕೆಲಸ ಮಾಡ್ತೀವಿ, ನೀವು ಏನ್ ಕೆಲಸ ಹೇಳ್ತೀರೋ ಅದನ್ನ ಮಾಡ್ತೀವಿ ಅಂತ. ಸೊ ಒಂಥರ ಹಂಗೇನೆ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಏನಾದ್ರು ಮಾಡೋದಕ್ಕೆ ನಾವು ಬಂದ್ಬಿಟ್ಟು ಅದೇ ದೇವ್ರು ಹೇಳ್ತಾರ, ನ್ಯಾಯನ ತೀರ್ಸ್ಬೇಕು, ಪಕ್ಷವಾಗಿರ್ಬೇಕು, ಅವ್ರನ್ನ ಸರಿಪಡಿಸ್ಬೇಕು. ಅದು ಬಂದು ನಮ್ಮ ಹೃದಯವಾಗಿದೆ. ಯಾಕೆ ಆ ತರ ಎಂಬುದಾಗಿ ನಾವು ಕೇಳ್ಬೋದು. ಯಾಕೆ ಈ ತರ ಅಂದ್ರೆ, ನಾವು ಬಂದ್ಬಿಟ್ಟು ದೇವ್ರು ಬಂದು ನಮ್ಮ ಲೈಫಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ದೇವ್ರು ಬಂದು ನಮ್ಮ ಲೈಫಲ್ಲಿ ಬಂದು ಅವ್ರು ನಮಗೆ ಅವರ ನ್ಯಾಯವನ್ನು ಕೊಟ್ಟಿದ್ದಾರೆ. ಅನ್ಯಾಯ ನಡೀತು, ಶಿಲುಬೆ ಮೇಲೆ ನಡೆದಿದ್ದು ಅನ್ಯಾಯ. ಯಾಕಂದ್ರೆ ಒಂದು ಒಳ್ಳೆ ಮನುಷ್ಯ ಶಿಲುಬೆಗೆ ಹೋದ, ಅದು ಅನ್ಯಾಯ ನಡೀತಲ್ಲಿ. ಆ ಅನ್ಯಾಯ ಏನಕ್ಕೆ ನಡೀತಂದ್ರೆ, ನನಗೆ ನ್ಯಾಯ ಸಿಕ್ಬೇಕಂತ. ಶಿಲುಬೆಯಲ್ಲಿ ನನಗೆ ನ್ಯಾಯ ಸಿಕ್ತು. ಯಾಕೆಂದ್ರೆ ಅನ್ಯಾಯ ಮಾಡಿರೋ ನನಗೆ ನ್ಯಾಯ ಸಿಕ್ಕಿದ ಜಾಗ ಬಂದು ಶಿಲುಬೆ. ಸೊ ನಮ್ಗೆಲ್ಲರಿಗೂ ಬಂದು ದೇವ್ರು ಬಂದು ಅವರು ನ್ಯಾಯ ಮಾಡಿದ್ರು ಕೂಡ, ಹೆಬ್ರಿಯರ ವಚನ ಇದೆ, ಈಸ್ ದ ಜಸ್ಟ್ ಅಂಡ್ ದ ಜಸ್ಟಿಫೈಯರ್. ಅಂದ್ರೆ ದೇವ್ರು ಬಂದು ನ್ಯಾಯಾಧೀಶನು, ನ್ಯಾಯ ಸ್ಥಾಪಕನು. ಸೊ ಅಂದ್ರೆ ನ್ಯಾಯಾಧೀಶನ ಅಂದ್ರೆ ಅಲ್ಲಿ ಏನಾಯ್ತು, ದೊಡ್ಡ ಒಂದು ಅನ್ಯಾಯ ನಡೀತು. ಏನಂದ್ರೆ ನಾವು ಶಿಲುಬೆಯಲ್ಲಿ ಹೋಗ್ಬೇಕಾಗಿದ್ದು, ನಮಗ್ ಬದಲಾಗಿ ಏಸಪ್ಪ ಶಿಲುಬೆಗೆ ಹೋದ್ರು, ನಮ್ಮ ಪಾಪಕ್ಕೆ ಬದಲಾಗಿ ಅವ್ರು ಹೋದ್ರು. ಸೊ ಅದರಿಂದ ನಾವು ನ್ಯಾಯವನ್ನು ರುಚಿ ಮಾಡಿರೋ ಜನ ನಾವಲ್ಲ. ಯೇಸು ಕ್ರಿಸ್ತನ ರಕ್ತವನ್ನು ಯಾವಾಗಲ ನಾವು ಹೇಳ್ತೀವೋ ಆ ಟೈಮಲ್ಲಿ ನ್ಯಾಯನ ರುಚಿ ಮಾಡಿರೋ ಜನ. ಯಾಕಂದ್ರೆ ನಮಗೆ ವಿರೋಧವಾಗಿ ಎಲ್ಲ ಶಾಪಗಳು, ಪಾಪಗಳು, ಎಲ್ಲ ದೋಷಗಳು ನಮಗೆ ವಿರೋಧವಾಗಿತ್ತು ನಾವು ಮಾಡಿರೋ ತಪ್ಪಿಗಾಗಿ. ಬಟ್ ಅದಕ್ಕೆ ನಮಗೆ ವಿರೋಧವಾಗಿರುವ ಪಾಪ ದೋಷವನ್ನೆಲ್ಲ, ಪಾಪವೇ ಮಾಡದೇ ಇರುವ ಯೇಸು ಕ್ರಿಸ್ತನ ಮೇಲೆ ದೇವರು ಬಂದು ಅದನ್ನು ಚೆಲ್ಲಿದಾಗ ನಾವು ನೀತಿವಂತರಾದ್ವಿ, ಯೇಸು ಕ್ರಿಸ್ತನು ಪಾಪವಾದರು. ಇದರಲ್ಲಿ ಏನ್ ನ್ಯಾಯ ಇದೆ ಅಂತ ನೀವು ಹೇಳ್ಬೋದು. ಕರೆಕ್ಟ್, ಅದರಲ್ಲಿ ನ್ಯಾಯನೇ ಇಲ್ಲ. ಅದ್ರ ಮೂಲಕ ನಾವು ಇವತ್ತು ಜೀವಂತವಾಗಿದ್ದೀವಿ, ಅದ್ರ ಮೂಲಕ ನಾವು ಪರಿಶುದ್ಧರಾಗಿದ್ದೀವಿ, ಅದ್ರ ಮೂಲಕ ನಾವು ಸಂತೋಷವಾಗಿ ಬಿಡುಗಡೆಯಿಂದ ಇದ್ದೀವಿ. ಸೊ ನಮಗೆ ನ್ಯಾಯ ಸಿಕ್ಕಿದೆ. ನಂಬರ್ 1, ಆತ್ಮಿಕ ಜೀವಿತದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಮ್ಗೆ ನ್ಯಾಯ ಸಿಕ್ಕಿದೆ, ದೇವ್ರ ನ್ಯಾಯ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ನ್ಯಾಯವನ್ನು ರುಚಿ ಮಾಡಿರೋ ನಾವೇನ್ ಮಾಡ್ತೀವಿ, ಬೇರೆಯವ್ರಿಗೆ ನ್ಯಾಯ ಮಾಡೋದಕ್ಕೆ, ನ್ಯಾಯಗೆ ನಾವು ಬಂದು ಹೋರಾಡ್ತೀವಿ, ಇದನ್ನ ಅವ್ರಿಗಾಗಿ ಬೇಡ್ಕೊಳ್ತೀವಿ, ಅವ್ರಿಗಾಗಿ ಓಡಾಡ್ತೀವಿ, ಅವ್ರಿಗಾಗಿ ನಾವು ಮೈಲಿ ನಡಿತೀವಿ, ಅವ್ರಿಗಾಗಿ ಬಂದು ಪ್ರಾರ್ಥನೆ ಮಾಡ್ತೀವಿ, ಅವ್ರಿಗಾಗಿ ನಾವು ಇದು ಮಾಡ್ತೀವಿ. ಯಾಕಂದ್ರೆ ದೇವರು ಬಂದು ನ್ಯಾಯವನ್ನು ನಮ್ಮ ಮೂಲಕ ಮಾಡೋದಕ್ಕೆ ಆಸಕ್ತಿ ಉಳ್ಳವರಾಗಿದ್ದಾರೆ. ಇವತ್ತು ನಮ್ಮ ಮೂಲಕ ಆಸಕ್ತಿಯಾಗಿದ್ದಾರೆ, ನಿಮ್ಮ ಮೂಲಕ ಆಸಕ್ತಿಯಾಗಿದ್ದಾರೆ. ಸೊ ಇಲ್ಲಿ ನೋಡಿ, ಜ್ಞಾನೋಕ್ತಿ 31:26 ಬದಲು ಓದ್ಬೋದ? ಜ್ಞಾನೋಕ್ತಿ 31:26. ಬಾಯಿ ಬೆರೆದು ಜ್ಞಾನವನ್ನು ತೋರ್ಪಡಿಸುವವಳು
ತೋರ್ಪಡಿಸುವಳು. ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. ಸೊ ಬಾಯಿ ತೆಗೆದು ಜ್ಞಾನವನ್ನು ಬೋಧಿಸ್ತಾಳೆ. ಅವಳು ಬಾಯಿ ತೆಗೆದ್ರೇನೆ ಜ್ಞಾನ ಬರುತ್ತೆ. ಅವಳ ನಾಲಿಗೆಯಿಂದ ಕೈಂಡ್ನೆಸ್, ಟೀಚಿಂಗ್ ಆಫ್ ಕೈಂಡ್ನೆಸ್. ನೋಡಿ, ಒಳ್ಳೆ ಒಂದು ವಾಕ್ಯ. ಟೀಚಿಂಗ್ ಆಫ್ ಕೈಂಡ್ನೆಸ್ ಅಂದ್ರೆ ಸುಮ್ಮನೆ ಟೀಚಿಂಗ್ ಅಲ್ಲ, ಬರೀ ಬೋಧನೆ ಮಾಡೋದಲ್ಲ. ಅದು ಬಂದು ಕರುಣೆಯಿಂದ ಬೋಧನೆ ಮಾಡೋದು, ಒಂದು ಟೀಚಿಂಗ್ ಆಫ್ ಕೈಂಡ್ನೆಸ್. ದೇವ್ರು ಬಂದು ಬಾಯಿ ತೆಗೆದು ಅವರು ಪ್ರಸಂಗ ಮಾಡಿದಾಗ, ವಾಕ್ಯ ಕೊಟ್ಟಾಗ ಅದರಲ್ಲಿ ಒಂದು ಕೈಂಡ್ನೆಸ್, ಒಂದು ಪ್ರೀತಿ ಇತ್ತು. ಪ್ರೀತಿನೇ ನಮ್ಮ ಸೇವೆಗೆ ಮೂಲ ಕಾರಣ. ಎಷ್ಟೋ ಕಾರಣಗಳಿಗಾಗಿ ಸೇವೆ ಮಾಡ್ಬೋದು, ಒಳ್ಳೇದು ಮಾಡ್ಬೋದು, ಬಟ್ ಎಲ್ಲದಕ್ಕಿಂತ ಶ್ರೇಷ್ಠವಾದ ಕಾರಣ ಏನಂದ್ರೆ ಪ್ರೀತಿ. ಸೊ ಟೀಚಿಂಗ್ ಆಫ್ ಕೈಂಡ್ನೆಸ್ ಇಸ್ ಆನ್ ಅವರ್ ಟಂಗ್. ಅವ್ರ ಬಾಯಲ್ಲಿ ಹೇಳಿದ್ರೆ ಎಷ್ಟೇ ಕಷ್ಟಗಳಿತ್ತು, ಎಷ್ಟೋ ನಿಂದೆಗಳಿತ್ತು, ಅವ್ರಿಗೆ ಮೈಗೆ ಹುಷಾರಾಗ್ತಿರ್ಲಿಲ್ಲ ಸಿಸ್ಟರ್ಗೆ, ಬಟ್ ಅಂದ್ರೂ ಇವತ್ತು ಬಂದು ಈ ಕಾಲೇಜ್ ಹಿಂಗಿದೆ, ಇಸಬೆಲ್ ಥಾರ್ನ್ಬರ್ಗ್ ಕಾಲೇಜ್ ಅಂತ ಇದೆ ನೋಡಿ ಲಕ್ನೋವಲ್ಲಿ. ಸೊ ಆ ಟೈಮಲ್ಲಿ ಬರೀ ಗುಡಿಸಲು ತರ ಇತ್ತು, ಇವಾಗ ದೊಡ್ಡ ಕಾಲೇಜ್ ಆಗಿದೆ. ಸೊ ದೇವ್ರು ಬಂದು ಹೇಗೆ ಮಾಡ್ತಾರೆ, ಯಾರನ್ನ ಉಪಯೋಗಿಸ್ತಾರೆ, ಹೇಗೆ ಇದು ನಡೆಯುತ್ತೆ ಅಂತ ಗೊತ್ತಾಗಲ್ಲ. ಇವತ್ತು ನಾನು ಎಷ್ಟೋ ಸತಿ ನಾನು ತುಂಬಾ ಕೃತಜ್ಞತೆ ಹೇಳ್ತೀನಿ. ನಾನು ನಮ್ಮ ಸ್ವಂತ ಊರಿಗೆ ಹೋದಾಗ ಅಲ್ಲಿ 200 ವರ್ಷಕ್ಕೆ ಮುಂಚೆ ಬಂದು ಯಾರೋ ಒಂದು ಮಿಷನರಿ ಬಂದು ಕುದುರೆ ಮೇಲೆ ಬಂದು ದೇವ್ರ ವಾಕ್ಯ ಹೇಳಿ ಅಲ್ಲಿ ಓದನ್ನು ಕೊಟ್ಟಿದ್ರಿಂದ ಇವತ್ತು ನಾನು ಇಲ್ಲಿ ಚೇರಲ್ಲಿ ಕುತ್ಕೊಂಡು ನಾನು ದೇವ್ರ ವಾಕ್ಯ ಹೇಳ್ಬೋದು. ಸೊ 200 ವರ್ಷ, ಅನೇಕ ಸಾರಿ ಬೀಜ ನಾವು ಬಿತ್ತಾ ಇರ್ತೀವಿ, ಇದರ ಫಲ ಬಂದು 200 ವರ್ಷ ಆಗತ್ತೆ, ನಮ್ಗೆ ಗೊತ್ತಾಗಲ್ಲ. ಈ ಕಾಲದಲ್ಲಿ ಬಂದು ಈ ಲೋಕದಲ್ಲಿ ಇವತ್ತು ನಾನು ಬೀಜ ಬಿತ್ತಿದ್ರೆ ನಾಳೆ ಎಷ್ಟು ರಿಸಲ್ಟ್ ಬರುತ್ತೆ ಬ್ರದರ್, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಆಯ್ತು, ಎಷ್ಟು ಜನ ಬಂದು ಚೇಂಜ್ ಆದ್ರು, ತಕ್ಷಣ ಬಂದು ರಿಸಲ್ಟ್ ಒಂಥರ ಇದ್ರ ತರ. ಹೆಂಗೆ ನಾವು ಆನ್ಲೈನ್ ಅಲ್ಲಿ ಮಾಡ್ತೀವಲ್ಲ, ಇವಾಗ ದುಡ್ಡು ಕಳಿಸ್ತೀವಲ್ಲ ಫೋನ್ ಪೇ ಎಲ್ಲ, ಆ ತರ ಇವತ್ತು ಕಳಿಸಿ ಅಲ್ಲಿ ಬಿತ್ತಾ ದುಡ್ಡು, ಓಕೆ ಇವತ್ತು ನಾನು 10 ರೂಪಾಯಿ ಕಳಿಸ್ದೆ, ಅಲ್ಲಿ 10 ರೂಪಾಯಿ ಬಿತ್ತಾ, ಹಂಗೆ ನೋಡ್ತೀವಿ. ಬಟ್ ಹಂಗಲ್ಲ, ಇದು ಬಂದು ವರ್ಷ ಗಂಟ್ಲೆ ಆಗ್ಬೋದು, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು. ಸೊ ಅದರಿಂದಲೇ ಬೈಬಲ್ ಹೇಳುತ್ತೆ, ಒಳ್ಳೇದು ಮಾಡೋದ್ರಲ್ಲಿ ನೀವು ಬೇಸರ ಆಗ್ಬೇಡಿ, ಈ ಕರೆಕ್ಟ್ ಆಗಿರೋ ಸಮಯದಲ್ಲಿ ನೀವೇನ್ ಮಾಡ್ತೀರಾ ಅದನ್ನು ಫಲವನ್ನು ಕೊಯ್ತೀರಾ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಸೊ ಅದರಿಂದ ಈ ಸಿಸ್ಟರ್ ಅದನ್ನು ಮಾಡಿದ್ರು, ಚಿಕ್ಕದಾಗಿದ್ರು ಶ್ರೇಷ್ಠವಾಗಿ ಮಾಡಿದ್ರು. ದೇವ್ರು ಬಂದು ಚಿಕ್ಕದಾಗಿದ್ರು ನಮ್ಮಲ್ಲಿ ಶ್ರೇಷ್ಠವಾಗಿ ಏನ್ ಕಾರ್ಯಗಳನ್ನು ಚಿಕ್ಕದಾಗಿದ್ರು ಪರವಾಗಿಲ್ಲ ನೀವು ಮಾಡಿ ಅಂತ ದೇವ್ರು ಹೇಳ್ತಾರೆ. ಸೊ ಆ ರೀತಿಯಾಗಿ ಇವಳು ಬಂದು ಈ ಸಿಸ್ಟರ್ ಬಂದು ಮಾಡಿದ್ರು. ಅನ್ಯಾಯ ಇದೆ ಅಂತ ಚರ್ಚೆ ಮಾಡಲಿಲ್ಲ, ಅನ್ಯಾಯವನ್ನು ಹೇಗೆ ಇದು ಮಾಡೋದು ಅಂತ ಇದು ಮಾಡಿದ್ರು. ಯೇಸು ಕ್ರಿಸ್ತನು ಹೇಳಿದಾರಲ್ಲ ಒಂದ್ ಕಡೆ, ಈ ರೀತಿಯಾಗಿ ಸೆರೆಯಲ್ಲಿದ್ದೆ, ನಾನು ಬಂದು ಬಟ್ಟೆ ಇಲ್ಲದೆ ಇದ್ದೆ, ನಾನು ಹಸಿವೆ ಆಗಿದ್ದೆ, ನಾನು ಬಾಯಾರಿಕೆ ಆಗಿದ್ದೆ ಅಂತ ಹೇಳ್ತಾರೆ. ಏನಪ್ಪ, ಯಾವಾಗ ದೇವ್ರೆ ನೀವು ಬಾಯಾರಿಕೆ ಆಗಿದ್ರಿ ಅಂತ ಎಲ್ಲರೂ ಕೇಳ್ತಾರೆ. ಇಲ್ಲ, ನಾನು ಇಲ್ಲಿ ಇರುವ ಒಬ್ಬನಿಗೆ ನೀವು ಯಾರಾದ್ರೂ ಒಬ್ಬ ಕೀಳಾಗಿರೋವನಿಗೆ ನೀವು ಮಾಡಿದ್ರೆ ಅದು ನನಗೆ ಮಾಡ್ದಂಗೆ ಅಂತ ಹೇಳ್ತಾರೆ. ಸೊ ಮದರ್ ತೆರೇಸಾ ಬಂದು ಯಾವಾಗ್ಲೂ ನಿಮ್ಗೆ ಗೊತ್ತಿರತ್ತಲ್ಲ, ಅವ್ರು ಬಂದು ಆ ಕುಷ್ಠರೋಗ ಇರೋರಿಗೆ ಆ ಗಾಯಕ್ಕೆ ಹೋಗಿ ಹುಣ್ಣಿಗೆ ಬ್ಯಾಂಡೇಜ್ ಆಗ್ತಾರಂತೆ, ತೊಳೆದ್ಬಿಟ್ಟು ಬ್ಯಾಂಡೇಜ್ ಆಗ್ತಾರಂತೆ. ಎಲ್ಲರಿಗೂ ಹೇಳ್ತಾರೆ, ನಿಮ್ಗೆ ಅಸಹ್ಯ ಆಗಲ್ವಾ ಇದು ಮಾಡೋದು, ಅವ್ರ ಹಂಗೆಲ್ಲ ಹುಣ್ಣಾಗಿದೆ ಕುಷ್ಠರೋಗ, ಅದು ಬಂದು ನಿಮ್ಗೆ ಬಂದ್ಬಿಡ್ಬೋದು, ನೀವು ಮಾಡ್ತೀರಲ್ಲ ಅಂತ. ಅವ್ರು ಹೇಳ್ತಾ ಇದಾರೆ, ಇಲ್ಲ ನಾನು ಅವ್ರ ಮುಖದಲ್ಲಿ ಏಸಪ್ಪ ನೋಡಿದೆ, ಏಸಪ್ಪ ನಾನು ಮಾಡೋ ತರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಆ ಕುಷ್ಠರೋಗಿ ಮಾಡಿದಾಗ, ಗಾಯಗೆ ಮಾಡಿದಾಗ ಏಸಪ್ಪ ಗಾಯಕ್ಕೆ ನಾನು ಬಂದ್ಬಿಟ್ಟು ಔಷಧಿ ಆಗ್ತಾ ಇದ್ದೀನಿ ಆ ಥರ ಅನ್ಸ್ತು. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಈ ಕೀಳಾಗಿರೋರ್ಗೆ ಯಾರಿಗೋ ಒಬ್ಬರಿಗೆ ನೀನ್ ಮಾಡಿದ್ರೆ ನನಗೆ ನೀನ್ ಮಾಡ್ದಂಗೆ ಅಂತ. ಸೊ ಅದರಿಂದ ದೇವ್ರು ಬಂದು ನಮ್ಗೆ ಮಾಡಕ್ ಹೇಳ್ತಾರೆ. ಕೊನೆಯದಾಗಿ ಒಂದು ವಚನ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಯೆಶಾಯ 9ನೇ ಅಧ್ಯಾಯ 7ನೇ ವಚನ. ಯೆಶಾಯ 9ನೇ ಅಧ್ಯಾಯ 7ನೇ ವಚನ ಗೊತ್ತಿರ ಬದಲ್ 9:7 ಸರ್. 9:7 ಬದಲ್. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು, ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು, ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು, ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು. ಏನಕ್ಕೆ ಅಂದ್ರೆ ಈ ದಿನದಲ್ಲಿ ನಾವು ನಂಬಿಕೆ ಕೊಡ್ತೀವಿ. ಬ್ರದರ್, ಸಿಸ್ಟರ್, ನಮ್ಮ ದೇಶದಲ್ಲಿ ನಿಮ್ಮ ಕುಟುಂಬದಲ್ಲಿ ಈ ರೀತಿಯಾಗಿ ಕಾರ್ಯಗಳು ನಡೀತಾ, ಅನ್ಯಾಯ ನಡೀತಿದೆ, ನೀತಿ ಇಲ್ಲ. ಬಟ್ ಒಂದು ದಿನ ದೇವ್ರ ರಾಜ್ಯ ಸ್ಥಾಪಿಸಲಾಗುತ್ತೆ. ಆ ದೇವ್ರ ರಾಜ್ಯ ಸ್ಥಾಪಿಸಾಗ ಬೈಬಲ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಆ ರಾಜ್ಯವು ಯಾವಾಗಲೂ ನೀತಿ ನ್ಯಾಯವನ್ನು ಮೂಲಕ ಸ್ಥಾಪಿಸಲಾಗುವುದು. ಅದರಿಂದ ಅದ್ರ ಬಂದು ಅದರ ಫೌಂಡೇಶನ್ ನೀತಿ ನ್ಯಾಯ. ದೇವರ ರಾಜ್ಯದ ಫೌಂಡೇಶನ್ ಪರಿಪೂರ್ಣವಾದ ನೀತಿ ನ್ಯಾಯ ಇರುತ್ತೆ. ಈ ಲೋಕದಲ್ಲಿ ನಾವು ಬೇಸರ ಆಗ್ಬಿಡ್ತೀವಿ, ಅಯ್ಯೋ ನ್ಯಾಯ ಸಿಗ್ತಾ ಇಲ್ಲ, ನಮ್ಗೆ ಇದಾಗ್ತಾ ಇದೆ, ಏನಪ್ಪ ಈ ದೇಶ ಏನದು, ನನ್ನ ಪ್ರಾಣ ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ನೆನ್ನೆ ಒಂದು ಬ್ರದರ್ ಹತ್ರ ಮಾತಾಡ್ತಿದ್ದೆ, ಬ್ರದರ್ ಸತ್ತೋಗೋಣ ಅಂತಿದ್ದೀನಿ, ಮನೇಲಿ ನಡೀತಾ ಕಾರ್ಯ ನೋಡಿದ್ರೆ ನಾನು ಎಷ್ಟೋ ಸತಿ ಸಾಯಕ್ ಹೋಗ್ಬಿಟ್ಟೆ, ನಾನು ನನ್ನ ಮಗನ್ಗಾಗಿ ನಾನು ಬಂದು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ. ಅವರು ನ್ಯಾಯ ಇಲ್ಲ, ಅದಕ್ಕಾಗಿ ಅವ್ರು ಬಂದು ತುಂಬಾ ಬೇಜಾರಾಗ್ಬಿಟ್ಟಿದೆ, ಲೈಫೇ ಬೇಡ ಅಂತ. ಬಟ್ ನಾನು ಹೇಳ್ದೆ, ಇಲ್ಲ ಬ್ರದರ್, ನಂಬಿಕೆಯಿಂದ ಇರಿ, ದೇವ್ರು ನಡೆಸ್ತಾರೆ. ನಿಮ್ಮ ಮಕ್ಕಳಿಗಾಗಿ ನೀವು ಇರ್ತಿರೋ ಏನೋ ನೀವು ನಡೆಸಿ, ದೇವ್ರು ಬಂದು ನೀವು ಮಾಡೋ ಪ್ರಯಾಸಗಳನ್ನ ನೀವು ಯಾವತ್ತೂ ಬಂದು ದೇವ್ರು ಬಂದು ಕೈ ಬಿಡೋದಿಲ್ಲ. ಎರಡನೇದಾಗಿ ದೊಡ್ಡ ನಂಬಿಕೆ ಏನಂದ್ರೆ, ಫ್ಯೂಚರ್ ಅಲ್ಲಿ ಒಂದು ದೇಶದಲ್ಲಿ ಇರ್ತೀವಿ, ಆ ದೇಶದಲ್ಲಿ ಆ ಲೋಕದಲ್ಲಿ ನಾವು ಇರ್ತೀವಲ್ಲ, ಅಲ್ಲಿ ಆ ಲೋಕದಲ್ಲಿ ಫೌಂಡೇಶನ್ ಅಂತಾರಲ್ಲ, ಫೌಂಡೇಶನ್
ಅಸ್ಥಿವಾರನೇ ನ್ಯಾಯ. ಅವಾಗಂದ್ರೆ ಒಂದು ಕಣ್ಣೀರಿರಲ್ಲ ಅಲ್ಲಿ, ಒಂದು ಅನ್ಯಾಯ ಇರಲ್ಲ, ಒಂದು ನೋವಿರಲ್ಲ, ಏನು ಇರಲ್ಲ ಅಲ್ಲಿ ಆ ದೇಶದಲ್ಲಿ. ಆ ದೇಶವು ನಮ್ಗೆ ದೇವ್ರು ಬಂದು ನಮ್ಗೆ ವಾಗ್ದಾನವಾಗಿ ಕೊಟ್ಟಿದ್ದಾರೆ. ಆ ದೇಶದಲ್ಲಿ ನಾವು ಒಂದಿನ ಜೀವನ ಮಾಡ್ತೀವಿ. ಇವತ್ತು ನಾವು ಭಾರತ ದೇಶದಲ್ಲೋ ಯಾವುದೇ ದೇಶಕ್ಕೆ ಹೋದ್ರೂ ಅನ್ಯಾಯ ನೋಡ್ತಾ ಇರ್ತೀವಿ. ಬಟ್ ಅದನ್ನ ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ ಅಲ್ಲ. ಆ ನಿರೀಕ್ಷೆ ಏನಂದ್ರೆ ಒಂದಿನ ಬಂದು ನ್ಯಾಯದಲ್ಲಿ ನಾವು ನ್ಯಾಯವನ್ನು ಹಿಂಬಾಲಿಸುವ, ನ್ಯಾಯವೇ ಬಂದು ಅಸ್ಥಿವಾರವಾಗಿ ಇರುವ ಒಂದು ದೇಶ, ದೇವರ ರಾಜ್ಯ. ಅಲ್ಲಿ ಬಂದು ಆ ಥ್ರೋನ್ ಅಲ್ಲಿ ದೇವರು ಬಂದು ಯೇಸು ಕ್ರಿಸ್ತನ ಆಡಳಿತ ಮಾಡ್ತಾರೆ. ಅವಾಗ ಬಂದು ಅಷ್ಟು ಅನ್ಯಾಯ ಇರುತ್ತೆ. ಅನ್ಯಾಯ ಏನು ಒಂದು ಕಾಣಿಸೋದೇ ಇಲ್ಲ, ಪಾಪ ಇರೋದಿಲ್ಲ, ಕಣ್ಣೀರು ಇರೋದಿಲ್ಲ, ವೇದನೆ ಇರೋದಿಲ್ಲ, ಡಿಪ್ರೆಷನ್ ಇರೋದಿಲ್ಲ, ಸ್ಟ್ರೆಸ್ ಇರೋದಿಲ್ಲ, ಹೋರಾಟ ಇರೋದಿಲ್ಲ. ದೇವ್ರು ಬಂದು ನಮ್ಗೆ ಆ ಥರ ನಡೆಸ್ತಾರೆ. ಸೊ ಇದನ್ನ ನಿರೀಕ್ಷೆ ಇಟ್ಕೊಂಡು ನಾವು ಮಾಡ್ತೀವಿ. ಒಂದು ಫ್ಯೂಚರ್ ನಿರೀಕ್ಷೆ ಏನಂದ್ರೆ ದೇವ್ರು ಬಂದು ಹೆಂಗ್ ನಡೆಸ್ತಾರೆ ಅಂತ. ಹಳೆ ನಿರೀಕ್ಷೆ ಏನಂದ್ರೆ ದೇವರು ನಮ್ಮನ್ನ ಶಿಲುಬೆಯಲ್ಲಿ ನಮ್ಗೆ ನ್ಯಾಯ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದ ಪ್ರೀತಿಯನ್ನು ಇರೋದ್ರಿಂದ ಕಾರಣದಿಂದ ನಾವೇನ್ ಮಾಡ್ತೀವಿ, ವಿಧವೆಯರಿಗೆ, ಅನ್ಯಾಯಗಳಿಗೆ, ಅನ್ಯಾಯ ಮಾಡುವ ಜನರಿಗೆ, ಅನ್ಯಾಯ ಮಾಡಲ್ಪಟ್ಟಿರುವ ಜನರಿಗೆ ನಾವು ಬಂದು ಅವರಿಗೆ ಅವ್ರ ಜೊತೆ ನಿಂತ್ಕೊಳ್ತೀವಿ. ಸೊ ದೇವ್ರು ಬಂದು ಈ ರೀತಿಯಾಗಿ ಇಸಬೆಲ್ ಥೋರ್ನ್ಬರ್ಗ್ಗಳ ಸಿಸ್ಟರ್ ಮೂಲಕ ನಮ್ಗೆ ಅನೇಕ ಕಾರ್ಯಗಳನ್ನ ಕಲ್ಸ್ಕೊಟ್ರು. ಸ್ವಲ್ಪ ಟೈಮ್ ಜಾಸ್ತಿ ಆಗೋಯ್ತು, ಬಟ್ ಇದು ಪ್ರಾರ್ಥನೆ ಮಾಡಿ ನಾವು ಇವತ್ತು ಮುಗಿಸೋಣ. ಪ್ರೀತಿಯ ತಂದೆ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ನ್ಯಾಯವನ್ನು ಅನ್ಯಾಯವನ್ನು ನೋಡುವ ದೇವ್ರು ನೀವು. ದೇವ್ರೆ, ವಿಧವೆಯರ ಜೊತೆಯಲ್ಲಿ ದೇವ್ರೆ ನೀವು ತಂದೆ ಆಗಿರೋರು, ದಿಕ್ಕಿಲ್ಲದವರಿಗೆ ತಂದೆ ಆಗಿರೋರು. ದೇವ್ರೆ, ನಾವು ದಿಕ್ಕಿಲ್ಲದೆ ಇರುವ ಟೈಮಲ್ಲಿ ನಮಗೆ ದೇವ್ರೆ ನೀವು ನ್ಯಾಯವನ್ನು ನಿಮ್ಮ ರಕ್ತದ ಮೂಲಕ ನಮ್ಗೆ ಖರೀದಿಸಿ ಕೊಟ್ರಿ. ಅದಕ್ಕಾಗಿ ಸ್ತೋತ್ರ ದೇವ್ರೆ. ಈ ರೀತಿಯಾದ ಅನ್ಯಾಯಗಳನ್ನ ನೋಡ್ಬೇಕಾದ್ರೆ ದೇವ್ರೆ ನಾವು ಆ ಕಡೆ ಕಣ್ ತಿರುಗಿಸ್ಕೊಂಡು ಹೋಗದೆ ಇರುವಂತೆ ದೇವ್ರೆ, ಒಳ್ಳೆ ಸಮಾರ್ಯನಂತೆ ನೀವು ನಮಗೆ ಒಳ್ಳೆ ಸಮಾರ್ಯನಾಗಿ ಬಂದ್ರಿ. ಅದೇ ರೀತಿಲಿ ಅಪ್ಪ ನಾವು ಒಳ್ಳೆ ಸಮಾರ್ಯನಂತೆ ನಮ್ಮ ಕಣ್ಗಳಿಗೆ ಮುಂದೆ ಇರುವ ಅನ್ಯಾಯಗಳನ್ನು ದೇವ್ರೆ, ಆ ಕಷ್ಟಪಡುವ ಜನರನ್ನು ನಾವು ನಿಮಗೆ ಮಾಡುವಂತೆ ನಾವು ಸಹಾಯ ಮಾಡಿ ದೇವ್ರೆ. ಆ ನ್ಯಾಯವನ್ನು ಕೇಳುವ ಒಂದು ವಿಚಾರನೆಗೆ ನಮಗೆ ದೇವ್ರೆ ಅದನ್ನು ಕಲ್ತ್ಕೊಳ್ಳೋದಕ್ಕೆ ನಮ್ಗೆ ಸಹಾಯ ಮಾಡಿ ದೇವ್ರೆ. ನಮ್ಮನ್ನು ನಡೆಸಿ ದೇವ್ರೆ. ಒಂದು ದಿನ ನಿಮ್ಮ ರಾಜ್ಯದಲ್ಲಿ ನಮಗೆ ಪಾಲು ಕೊಟ್ಟಿದ್ದೀರಾ ದೇವ್ರೆ. ಆ ರಾಜ್ಯದಲ್ಲಿ ದೇವ್ರೆ ಕಣ್ಣೀರಿಲ್ಲ, ವೇದನೆ ಇಲ್ಲ, ದೇವ್ರೆ ಅನ್ಯಾಯ ಇಲ್ಲ ದೇವ್ರೆ. ನ್ಯಾಯದಿಂದ ಅಸ್ಥಿವಾರ ಎಂಬುದಾಗಿ ಇರುವ ಆ ದೇಶದಲ್ಲಿ ದೇವ್ರೆ ನಾವು ಜೀವಿಸ್ತೀವಿ ದೇವ್ರೆ. ಆ ರೀತಿಯಾದ ನಿರೀಕ್ಷೆಯಿಂದ ನಾವು ಈ ದಿನದಲ್ಲಿ ಈ ಕಾರ್ಯಗಳನ್ನು, ನಮ್ಮ ಮನೆಯ ಕಾರ್ಯಗಳನ್ನು, ನಮ್ಮ ಕುಟುಂಬದ ಕಾರ್ಯಗಳನ್ನ ನಾವು ನೋಡ್ತೀವಿ. ನಮ್ಮ ಜೊತೆ ಇದ್ದು ನಡೆಸಿ, ನಿಮ್ಮ ಪರಿಶುದ್ಧಾತ್ಮನಿಂದ ತುಂಬಿಸಿ ಮಹತ್ತಾದ ಕಾರ್ಯಗಳನ್ನ ಮಾಡಿ. ಈ ಪ್ರೋಗ್ರಾಮ್ಗಳನ್ನ ನಡೆಸುವ ಬ್ರದರ್ಸ್ ಒಬ್ಬೊಬ್ಬರಿಗೂ ನಿಮ್ಮ ಜ್ಞಾನದಿಂದ ನೀವು ತುಂಬಿಸಿ, ಆಶೀರ್ವದಿಸಿ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ. ಆಮೇನ್.